ಈಗ ರಾಜ್ಕುಮಾರ್ ಕಡೆ ಬರೋಣ. ನಾವೆಲ್ಲೇ ಶೂಟಿಂಗ್ ಹೋಗಲಿ, ಯಾವುದೇ ಹೋಗಲಿ, ಎಲ್ಲ ಹೋದರೆ ಆ ಮನುಷ್ಯ ಅವ್ರು ಅಲ್ಲಿಂದ ಬರ್ತಿದ್ರು ಹಿಂಗೆ ಹೊಡಿಯೋರು ನನಗೆ. ಏನೋ ಎಷ್ಟು ದೊಡ್ಡ ವ್ಯಕ್ತಿ ನನಗೆ ಹಿಂಗೆ ಹೊಡಿತಾರಲ್ಲ ಅವರು ಕಡೆ ಹತ್ರ ಓಡೋಗ್ತಿತ್ತಿಲ್ಲ. ನನ್ನ ಲೈಫಲ್ಲಿ ರಾಜ್ಕುಮಾರ್ ಅಂತ ನೋಡಿದೆ ನಾನು ಅದೇ ಫಸ್ಟ್. ಅದಾದ ಮೇಲೆ ಪ್ರೇಮದ ಕಾಣಿಗೆ ನಮ್ಮೂರಲ್ಲೇ ಶೂಟಿಂಗ್ ಮಾಡಿದೆ. ನಾ ಬಿಡಲಾರೆ ಎಂದು ನಿನ್ನ, ನಾ ಬಿಡಲಾರೆ ಎಂದು ನಿನ್ನ, ನೀನಾದೆ ನನ್ನಿ ಪ್ರಾಣ. ನಾನು ಬರೀ ಸಿನಿಮಾ ಅಂತ ಸತ್ಬಿಟ್ಟೆ. ನನ್ನ ಮಕ್ಳಿಗೂ ನಾನು ಪ್ರೀತಿ ಕೊಡೋಕ್ಕಾಗಲಿಲ್ಲ. ಆ ಮಕ್ಳ ಜವಾಬ್ದಾರಿನೆಲ್ಲ ನನ್ನ ಹೆಂಡತಿ ತಗೊಳ್ಳ, ನಾನು ನನ್ನ ತಾಯಿ ಜವಾಬ್ದಾರಿ ನಾನು ತಗೊಂಡೆ. ಇವತ್ತು ನಾನು ಎರಡು ಬ್ಯಾಲೆನ್ಸ್ ಮಾಡಬೇಕು. ಅವಳು ಮಕ್ಳ ಜವಾಬ್ದಾರಿ, ನನ್ನ ತಾಯಿದು, ಎರಡೂ ಬಿಡೋಕ್ಕಾಗಲ್ಲ. ಎಷ್ಟೋ ಸರಿ ನಮ್ಮ ತಾಯಿನ ಮನೇಲಿ ಬಿಟ್ಟು ಹೋಗಕ್ಕೆ ಆಗ್ತೀನಿ, ನಾನು ಬಂದ್ಬಿಡ್ತಿದ್ದೆ ಬರೀ. ಸರಿ, ಅದಾದಮೇಲೆ ಅವ್ನು ಎಂ ಪಿ ಆದಮೇಲೆ ಒಂದಿನ ಕರೆದ, ಬಾಯಲ್ಲಿ ಮನೆಗೆ ಬಂದು, ಇಲ್ಲ ನಾನು ಬೇರೆ ಥರ ಡಿಸ್ಟರ್ಬ್ ಆಗಿದ್ದೀನಿ, ಯಾಕಂದ್ರೆ ನಮ್ಮ ತಾಯಿ ನೋಡ್ಕೋಬೇಕು, ಮೇಜರ್. ಈ ಕಡೆ ಮಕ್ಳದ್ದು ಫ್ಯೂಚರ್, ಅವ್ರಿಗೆ ಬೆಳೆದಾದ್ಮೇಲೆ ಅವ್ರವ್ರ ದಾರಿ ಹುಡ್ಕೊಂಡು ಹೋಗ್ತಾರೆ. ಹೌದು, ಅದಕ್ಕೆ ಹೋಗ್ಬೇಕು. ನಾನು ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಅವ್ರ ದಾರಿಗೆಲ್ಲ ಸಪೋರ್ಟಿಂಗ್ ನಮ್ಮ ಮನೆಯವಳೆ ಅವಳು ನೋಡಿ, ನಾನು ನೋಡ್ಕೋಬೇಕು, ಅವಳು ನೋಡ್ಕೊತಾ ಇದ್ದಾಳೆ. ಇಷ್ಟ ಆಗಿದೆ. ಯಾಕಂದ್ರೆ ನಾನು ಹಿಂಗಿದ್ದೆ ಅಲ್ಲಿ. ನಮ್ದು ಹೆಂಗಾಗಿತ್ತು ಅಂದರೆ, ನಾನು ಮಕ್ಳು ನೋಡೋ ಸ್ಥಿತಿಲಿ ಇತ್ತಿಲ್ಲ. ಆ ಮಕ್ಳ ಜವಾಬ್ದಾರಿನೆಲ್ಲ ನನ್ನ ಹೆಂಡತಿ ತಗೊಳ್ಳ, ನಾನು ನನ್ನ ತಾಯಿ ಜವಾಬ್ದಾರಿ ನಾನು ತಗೊಂಡೆ. ಇವತ್ತು ನಾನು ಎರಡು ಬ್ಯಾಲೆನ್ಸ್ ಮಾಡಬೇಕು. ಅವಳು ಮಕ್ಳ ಜವಾಬ್ದಾರಿ, ನನ್ನ ತಾಯಿದು, ಎರಡೂ ಬಿಡೋಕ್ಕಾಗಲ್ಲ. ಎಷ್ಟೋ ಸರಿ ನಮ್ಮ ತಾಯಿನ ಮನೇಲಿ ಬಿಟ್ಟು ಹೋಗಕ್ಕೆ ಆಗ್ತೀನಿ, ನಾನು ಬಂದ್ಬಿಡ್ತಿದ್ದೆ ಬರೀ. ಎಷ್ಟು ಹೇಳಿದ್ರು ಸ್ಟೆಪ್ಪಿಗಳು ನೋಡೋಬಿಡೋರು, ಕೆಳಗಡೆ ಹೋಗಿ ಕಸ ಕೊಡ್ಸೋರು. ನಾನು ಎಲ್ಲಿ ಬಿದ್ದೋಗ್ಬಿಡ್ತೀಯಮ್ಮ ಅಂತಲೇ ಇದ್ದೆ ಅವ್ರಿಗೆ. ಕೊನೆಗೆ ಬಿದ್ದರು. ಒಂದು ನಿಮಿಷ, ಇಲ್ಲ ಬೇಡ. ಇವರ ನಾಗೇಶ್ ಕುಮಾರ್ ಇದು ಅಂಥ ಒಂದು ಸಂಬಂಧ, ಅಮ್ಮ ಒಂದೇ ಅಲ್ಲ, ತಂದೆ ನನ್ನ ಇದು ಎಲ್ಲೂ ತಂದೆ ಸಿಗಲಿ ಸಾಧ್ಯ. ಯಾವುದು ಆಸ್ತಿ ಪಾಸ್ತಿಗಾಗಿ ಜಗಳಾಡೋದು, ಮರ್ಡರ್ ಆಗೋದು, ಇದೆಲ್ಲ ನಾವು ಈಗ ದಿನ ಬೆಳಗಾದರೆ ಟಿ ವಿಯಲ್ಲಿ ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ಈಗಲೂ ಒಂದು ಅಮ್ಮನ ಮೇಲಿನ ಪ್ರೀತಿ, ಅಪ್ಪನ ಮೇಲಿನ ಪ್ರೀತಿ ಈಗಲೂ ಅಳ್ತಾರೆ. ಅಂಥ ಒಂದು ಪ್ರೀತಿ ಇಟ್ಕೊಂಡು ಅವರು ಕೊನೆಗಾಲದವರೆಗೆ ಅಮ್ಮನನ್ನು ಯಾವ ರೀತಿ ಸಾಕಿದ್ರಂದರೆ, ಅಲ್ಲಿ ಕಕ್ಕಸಿಗೆ ಹೋಗಿ ಬರುವಲ್ಲಿಂದ ಹಿಡಿದು ಸ್ನಾನ ಮಾಡಿಸೋದಲ್ಲಿಂದ ಹಿಡಿದು ಹೇಳ್ತಾರೆ ಅವರು. ಹೇಳಿ. ನಮ್ಮ ತಂದೆಯವ್ರದ್ದು ಊರಿಂದ ನಾವು 3 ಜನ ಅಣ್ಣ ತಮ್ಮಂದಿರು ಬೆಂಗಳೂರು ಬಂದು ಸೇರ್ಕೊಂಡ್ಬಿಟ್ರು. ನಮ್ಮ ತಾಯಿನೂ ಬಂದುಬಿಟ್ರು. ಅವ್ರು ಅಲ್ಲಿ ಇಲ್ಲಿಂದ ಓಡಾಡ್ಕೊಂಡೇ ಇದ್ದರು. ಅದೇನಾಗುತ್ತೆ, ನಮ್ಮ ತಂದೆ 1 ತಿಂಗಳಿಂದ ಕಾಂಟ್ಯಾಕ್ಟ್ ಇಲ್ಲ, ಎಂಥದ್ದು ಇಲ್ಲ, ಏನು ಇದಾಗುತ್ತೆ ನಂಗೆ ಗೊತ್ತಾಗಲಿಲ್ಲ. ಕೊನೆಗೆ ಈ ಟೈಮಲ್ಲಿ ಒಬ್ಬ ವ್ಯಕ್ತಿನ ನಾನು ನೆನೆಸ್ಕೋಬೇಕು. ಈ ಬಾಮಾರೀಶ್ ತಮ್ಮ ಗಿರೀಶ್ ಇದ್ದಾನೆ, ಗಿರೀಶ್. ಈ ಟೈಮಲ್ಲಿ ನೆನೆಸ್ಕೋಬೇಕು. ನಾನು ಹೇಳ್ತಾ ಇರೋದು ಇದು ಒಂದು 23-24 ವರ್ಷದ ಹಳೆಯ ಕಥೆ ಇರ್ಬೋದು, 24-25 ವರ್ಷದ ಹಳೆಯ ಕಥೆ ಇರ್ಬೋದು. ನಾನು ಹೋಗ್ಬೇಕಾಗಿತ್ತು. ನನ್ನ ಫ್ರೆಂಡ್ ಒಬ್ಬ ಶಿವಣ್ಣ ಅಂತ ಇದ್ದ, ಈಗ ಅವನಿಲ್ಲ, ಸತ್ತೋಗಿದ್ದಾನೆ. ಆ ಕಾರು ಅವನೊಂದು ಮಾತು ಹೇಳಿದ್ದ, ಅಣ್ಣ ನನಗೇನು ಕೊಡಬೇಡ. ಅವ್ರು ಹೇಳಿದ್ದು ಕಾರ್ ಕೊಟ್ಟ. ಆ ಕಾರ್ ತೊಗೊಂಡೋಗಿ ನನ್ನ ತಂದೆ ಇಲ್ಲ. ನಾನು ಹೋದ್ರೆ ನನ್ನ ತಂದೆ ಗೊತ್ತೇ ಇಲ್ಲ, 1 ತಿಂಗಳು ಫೋನ್ ಇಲ್ಲ, ಏನಿಲ್ಲ. ನೋಡಿದ್ರೆ ಸಿಗ್ತಾ ಇಲ್ಲ. ಅಂಗಡಿ ಹತ್ರ ಹೋಗ್ತಾ ಇಲ್ಲ, ನಮ್ಮ ಅಂಗಡಿನೂ ಇಲ್ಲ. ನನಗೆ ಗೊತ್ತಿಲ್ಲ, ಅಂಗಡಿ ಮನೆ ಕೊಟ್ಬಿಟ್ಟಿದ್ದಾರೆ. ಇನ್ನೊಂದು ಬಿಲ್ಡಿಂಗ್ ಇತ್ತು, ಅದು ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಒಂದು ಮನೆ ಇತ್ತು, ಆ ಮನೇನ ಅವಾಗ 35,000ಕ್ಕೆ ಮಾಡಿದ್ರು. 30 ವರ್ಷದಿಂದ ನಮ್ಮ ತಾಯಿಗೆ ಬಳೆ ಮಾಡಿಕೊಟ್ರು. ನಮ್ಮ ತಾಯಿ ಆಮೇಲೆ ಸಿಗಲಿಲ್ಲ. ಏನು ಹಿಂಗಾಗೋಯ್ತಲ್ಲ, ಹಿಂಗಾಯ್ತು. ಅದಕ್ಕಿಂತ ಮುಂಚೆ ನಮ್ಮ ಅಪ್ಪ ಏನು ಮಾಡಿಬಿಟ್ಟಿದ್ದಾರೆ, ನನ್ನ ಕೈಲಿ ನಮ್ಮ ಅಣ್ಣ ನಾವೆಲ್ಲ ಇಲ್ಲ ಸ್ವಲ್ಪ ಬಿಸಿ ಹಿಂಗಾಗ್ಬಿಟ್ಟು ನಮ್ಮ ಅಪ್ಪನ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ. ನಮ್ಮಪ್ಪ ಅಲ್ಲಿಂದ ಬರೋರು, ಇರೋರು, ಹೋಗೋರು ಹಿಂಗೆ ಇತ್ತು. ನಾನು ಬರೀ ಸಿನಿಮಾ ಅಂತ ಸತ್ಬಿಟ್ಟೆ. ನನ್ನ ಮಕ್ಳಿಗೂ ನಾನು ಪ್ರೀತಿ ಕೊಡೋಕ್ಕಾಗಲಿಲ್ಲ. ಕೊನೆ ಮಕ್ಕಳು ಇರೋದು ನಮಗೆ. ಯಾವ ನೋಡಿದ್ರೆ ಬೆಳಗ್ಗೆ ಹೋಗಿ ರಾತ್ರಿ ಬಿಡ್ತೀವಿ. ನಮ್ಮ ಜೊತೆ ಸ್ಪೆಂಡ್ ಮಾಡೋದು ಇರೋದು ಬಿಟ್ರು. ಇವಾಗ ಎಲ್ಲ ಮಾಡೋಕ್ಕೆ ಸ್ಪೆಂಡ್ ಇದೆ, ಅವ್ರು ಬಿಸಿ ಇದ್ದಾರೆ, ಟೈಮ್ ಇಲ್ಲ. ಕೊನೆಗೆ ಆಮೇಲೆ ಹೆಂಗೆ ಹುಡುಕಿ, ನನಗೆ ಗೊತ್ತಿಲ್ಲ, ಮನೆ ಮಾರಿಬಿಟ್ಟಿದ್ದಾರೆ. ಅಲ್ಲೊಂದು ಮನೆ ಬಾಡಿಗೆಗೆ ಹೋಗಿದ್ದಾರೆ, ಹುಷಾರಿಲ್ಲದೆ ಮಲಗಿಬಿಟ್ಟಿದ್ದಾರೆ. ಅದು ಹೆಂಗೋ ಹುಡುಕ್ಬಿಟ್ಟು ಹೋದೆ. ನಮ್ಮ ತಂದೆ 2 ದೇವಸ್ಥಾನ ಕಟ್ಸ್ಯಾರ ಊರಲ್ಲಿ. ಅಲ್ಲಿ ಮನೆ ಇತ್ತು, ಸ್ವಂತ ಮನೆ, ಅದನ್ನು ಮಾರಿಬಿಟ್ಟಿದ್ರು. ಇನ್ನೊಂದು ಮನೆ ಬಾಡಿಗೆ ಹೋಗಿದ್ದು, ನನಗೆ ಅದು ಗೊತ್ತೇ ಇಲ್ಲ. ಕೊನೆಗೆ ಹೋಗಿ ನಮ್ಮ ಅಪ್ಪನ ಸ್ನಾನ ಮಾಡಿಸಿ ಎಲ್ಲ ಮಾಡಿ ನಾನು ಅವನು
ಕರ್ಕೊಂಡು ಬಂದು ಹೆಂಗೊಂಚೂರು ಇದ್ದರು. ಮತ್ತು ಇದಾಗೋಗ್ಬಿಟ್ರು. ಹಿಂಗೆ ವಾಕ್ ಹೋಗ್ತಿದ್ದು ನಾನು ಹೆಂಡ್ತಿ ಏನು ಮಾಡಿ ನಿಮ್ಮಪ್ಪ ಬಂದಿಲ್ಲ ಹಂಗಿದ್ದಿಲ್ಲ ಅಂದಳು. ನಾನು ಹೋಗ್ತಿದ್ದ ಬರ್ತಿದ್ದ ಮುಂದಿನ ನಮ್ಮ ಮನೆಯವಳು ಇದ್ದಳು, ನಿಮ್ಮಪ್ಪ ಬಂದಿಲ್ಲ ಹಿಂಗೆ. ಊರಿಂದ ಜಾಸ್ತಿ ಪ್ರಾಬ್ಲಮ್ ಆಗೋಯ್ತು. ಬರ್ಕೊಟ್ಟಿದ್ರಲ್ಲ 3 ಜನ ಸೈನ್ ಹಾಕ್ಕೊಟ್ಟಿದ್ದು. ಅವನು ಲಾಯರಿಗೆ ಲೇಔಟ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದು 30 ವರ್ಷದ ಕಥೆ ಇದು. ಆ ಬಳಿ ಮಗ ಏನು ಮಾಡ್ಯಾನ ಸೈನ್ ಮಾಡ್ಕೊಂಡು ಆ ಪಾಪಟ್ಟಿನೆಲ್ಲ ನನ್ನ ತಂದೆಗೆ ಬ್ರೈನ್ ಟ್ಯೂಮರ್ ತುಂಬ ಅನುಭವಿಸ್ಬಿಟ್ರು. ಬ್ರೈನ್ ಟ್ಯೂಮರು. ಆ ಬ್ರೈನ್ ಟ್ಯೂಮರ್ಲಿ ಯಾವನಿಗೂ ಗೊತ್ತಾಗಲಿಲ್ಲ. ಸುಮ್ಮನೆ ಹಿಂಗೆ ಇರೋರು. ನಾನು ಆಸ್ಪತ್ರೆ ತಗೊಂಡು ನನಗೆ ನಮ್ಮ ಅಣ್ಣದಿರು ಸಪೋರ್ಟ್ಸ್ ಇಲ್ಲ, ಅವರು ಬಿಸಿ ಬರೋಕ್ಕಾಗಲ್ಲ ಅಂದ್ರೆ ಕರ್ಕೊಂಡು ಒಬ್ಬನೇ ಆಂಬ್ಲೆನ್ಸ್ ಮಾಡ್ಕೊಂಡು ಹೋದೆ ಎಲ್ಲ ಮಾಡಿದ್ರೆ ಆ ಬ್ರೈನ್ ಟ್ಯೂಮರ್ ಅಂತ. ನೆಕ್ಸ್ಟ್ ಕಟ್ ಮಾಡ್ದೆ, ಮತ್ತೆ ಕರ್ಕೊಂಬಂದು ಮತ್ತೆ ನೋಡಿದ್ರೆ ಕಿಡ್ನಿ ಫೇಲ್ಯೂರ್ ಆಯಿತು. ಸ್ಲೋ ಕೊಡೀತು. ಊಟ ಮಾಡ್ತಾ ಎಲ್ಲ ಮುಗಿಲ ಕೊಡ್ಬೇಕು. ನಾನೇ ಸ್ನಾನ ಮಾಡಿಸಿದ್ದು ಎಲ್ಲ ಅವ್ರಿಗೂ ಹಿಂಗೆ ಒಬ್ಬ ಡಾಕ್ಟ್ರನ್ನೂ ಇಲ್ಲ. ಪ್ರವೀಣ್ ಹಾಸ್ಪಿಟಲ್ ಸೇರಿಸಿದ್ದ ಡಾಕ್ಟ್ರ್ ಬರೋರು ನೋಡ್ಕೊಂಡು ಹೋಗೋರು, ಡೂಬ್ ಹಾಕೋರು, ಬಂದು ಬಿಚ್ಚೋರು ಹೋಗೋರು. ನಾನೇ ಎತ್ಕೊಂಡು ಹೋಗಿ ಬಾತ್ರೂಮನ್ನು. ಇನ್ನೊಬ್ಬರು ನಮ್ಮ ಮನೆ ಬಾಡಿಗೆಗಿರೋ ಫಾರಿನ್ ಲೇಡಿಗೆ ಒಂದು ದೊಡ್ಡ ನಮಸ್ಕಾರ ಹೊಡಿಬೇಕು. ಯಾಕೆಂದ್ರೆ ನಮ್ಮ ಮನೆ ಮಾಡ್ಬೇಕಾದ್ರೆ ಇಂಡಿಯನ್ ಬೇಡ, ನಾನು ಫಾರಿನ್ ಹಾಕ್ಕೊಡಿ ನಾನೇನೋ ಅಂದ್ಕೊಂಡೆ. ಇವತ್ತು ಅದು ಎಷ್ಟು ಯೂಸ್ ಆಯ್ತು ಅಂತ ನಮ್ಮ ಅಪ್ಪನ ಕೂರ್ಸೋಕ್ಕಾಯ್ತು, ನಮ್ಮಮ್ಮನ ಕೂರ್ಸೋಕ್ಕಾಯ್ತು. ಅವಮ್ಮ ಇಲ್ಲ, ಅವಮ್ಮನ ಹೋಗ್ಬಿಟ್ಲ ಪಾಪ ಫಾರಿನಲ್ಲ, ವಿಷಯ ಗೊತ್ತಾಯ್ತು. ಅವಳಗೊಂದು ನಮಸ್ಕಾರ ಹೊಡಿಬೇಕು. ಆಮೇಲೆ ಅದಾಯಿತು. ನಮ್ಮಪ್ಪ ಸತ್ತ ಮೇಲೆ ಕೋರ್ಟಲ್ಲಿ ಕೇಸ್ ನಮ್ಮ ಕಡೆ ಆಯಿತು. ಅದಕ್ಕೂ ನಾನೇ ನಮ್ಮ ಅಣ್ಣದಿರೋ ಯಾರು ಬರಲ್ಲ. ನಮ್ಮ ತಂದೆ ತಾಯಿಗೆ ನಮ್ಮ ಅಣ್ಣದಿರು ಯಾರು ಅಷ್ಟು ಸಪೋರ್ಟ್ ಮಾಡಲಿಲ್ಲ. ಕೇಳಿದ್ರೆ ನಾನು ಬಿಸಿ ಅಂತಾರೆ. ಏನು ಮಾಡಲಿ, ತಪ್ಪು ಅಂತ ಹೇಳೋಕ್ಕಾಗಲ್ಲ, ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಬಂದೆ ಆಯಿತು. ಇವತ್ತು ನಾನು ಯಾರಿಗೂ ಮೋಸ ಮಾಡಲ್ಲ, ಅಣ್ಣದಿರಿಗೂ ಇಲ್ಲ. ಅವ್ರು ಇವತ್ತು ಎಲ್ಲೋ ಒಂದು 25 ವರ್ಷದಿಂದಲೇ ನಮ್ಮ ತಂದೆ 2.5 ಎಕರೆ ಮಾರ್ಬಿಟ್ಟಿದ್ರು ಬಿಡಿ, ಅದು ಹೋಯ್ತು, ದುಡ್ಡು ಅದು ಹೋಯ್ತು. ಇನ್ನು 2.5 ಲಕ್ಷನ ಉಳಿಸ್ಕೊಟ್ಟೆ. ಅವತ್ತು ನಮ್ಮ ತಂದೆ ಸಾಯ್ಬೇಕಾದ್ರೆ 2.5 ಲಕ್ಷ ರೂಪಾಯಿ ಇತ್ತು. ಇವತ್ತು ಮಾರಿದ್ರೆ ಕರೆಕ್ಟಾಗಿ ಸೇಲ್ ಆದರೆ 4.25 ಕೋಟಿ ರೂಪಾಯಿ, ಅಂದರೆ 3 ಜನಕ್ಕೆ ಬರುತ್ತೆ. ಈಗ 3 ಜನ ಡಿವೈಡ್ ಮಾಡಿದೆ. ಈಗ ನಂದು ಮಾರಿದ್ರೆ 1.30 1.25 ಕೋಟಿ ರೂಪಾಯಿ ಆಗುತ್ತೆ. ಬಟ್ ಅವ್ನು ಲೇಔಟ್ ಮಾಡಿ ನನ್ನ ಹತ್ರ ದುಡ್ಡಿಲ್ಲ, ಲೇಔಟ್ ಮಾಡೋಕ್ಕೆ ದುಡ್ಡಿಲ್ಲ. 30-40 ಲಕ್ಷ ಬೇಕು ನಂಗೆ ಲೇಔಟ್ ಮಾಡೋಕ್ಕೆ. ಲೇಔಟ್ ಮಾಡಿದ್ರೆ ಒಂದು 3-4 ಲಕ್ಷ ರೂಪಾಯಿ ಮಾಡ್ಬೋದು. ಈಗ ನನ್ನ ಕೈಲಿ ಮಾಡೋಕ್ಕೆ ಲೇಔಟ್ ಮಾಡೋಕ್ಕೆ ದುಡ್ಡಿಲ್ಲ. ಈಗ ಯಾರೋ ಒಬ್ರಿಗೆ ಹೇಳಿದ್ದೀನಿ, ನೋಡ್ಬೇಕು. ಈಗ ರಾಜ್ಕುಮಾರ್ ಕಡೆ ಬರೋಣ. ಅಯ್ಯೋ, ಆ ಮನುಷ್ಯನ ನಿಜವಾಗ್ಲೂ ನಾವೆಲ್ಲೇ ಶೂಟಿಂಗ್ ಹೋಗಲಿ, ಯಾವುದೇ ಹೋಗಲಿ, ಎಲ್ಲೇ ಹೋದರೆ ಆ ಮನುಷ್ಯ, ನಾನು ಜರ್ನಲಿಸ್ಟ್ಗಳು ತಪ್ಪೋ ಸರಿ ನಾನು ಅದು ಹೇಳೋಕ್ಕೋಗಲ್ಲ, ಅವರವರ ಪರ್ಸ್ನಲ್ಗಳು, ನನಗೆ ಬೇಡ ಅದು. ಬಟ್ ನಾನು ಯಾವತ್ತೂ ಯಾವುದೇ ನಟರಾಗಲಿ ಯಾರಾಗಲಿ ನನ್ನ ಮೇಲೆ ಬಿದ್ದು ಹೋದವನೇ ಅಲ್ಲ. ಅವ್ರು ಅಲ್ಲಿಂದ ಬರ್ತಿದ್ರು ಹಿಂಗೆ ಹೊಡಿಯೋರು ನನಗೆ. ಏನೋ ಎಷ್ಟು ದೊಡ್ಡ ವ್ಯಕ್ತಿ ನನಗೆ ಹಿಂಗೆ ಹೊಡಿತಾರಲ್ಲ ಅವರು ಕಡೆ ಹತ್ರ ಓಡೋಗ್ತಿತ್ತಿಲ್ಲ. ಹತ್ರ ಹೋಗೋದು, ಹಿಂಗೆ ಅನ್ಕೊಳ್ಳೋದು, ಹಿಂಗೆ ಡೌ ಮಾಡೋದು, ಹಿಂಗೆ ಹೋಗೋದು ಬಂದು ಹಿಂಗೆ ಅಂದ್ಬಿಟ್ಟು ಹೋಗೋರು. ಇದು ನನಗೆ 35 ವರ್ಷ ಆಯ್ತು ಅನ್ಸುತ್ತೆ ಬಂದು ಈ ಥರ ಸ್ಟಾಪ್ ಮಾಡಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ನಾನು ಸುಮ್ಮನೆ ಸ್ಮೈಲ್ ಮಾಡ್ಕೊಂಡು ತುಂಬೋರು. ನಾನು ಹಿಂದಿಯಲ್ಲಿ ಮಾತಾಡ್ಸೋರು ನನ್ನ ನೋಡಿ, ಯಾರಿಗೂ ಗೊತ್ತಿಲ್ಲ ವಿಷಯ ಅದು, ನಿಮಗೂ ಹೇಳಿಲ್ಲ. ನಾನು ಹಿಂದಿಯವ್ರು ಅಂದ್ಕೊಂಡಿದ್ರು ಅವರು, ಹಿಂದಿಯಲ್ಲಿ ಮಾತಾಡ್ಸೋರು. ನಾನು ಅಕ್ಕಡೆ ಸುಮ್ಮನೆ ಆಗ್ಬಿಡ್ತಿದ್ದೆ. ಎಲ್ಲಿ ಚಿಕ್ಕರು ಬಂದರು ಅದೊಂದು ಇದು. ಅದು ನನಗೆ ವಿಷಯ, ಅದು ಆ ವಿಷಯ ಅಲ್ಲ, ನೀವು ಆಮೇಲೆ ಬರೆದ್ರಿ, ಅದು ನನಗೆ ಗೊತ್ತಿಲ್ಲ. ಅದಾದಮೇಲೆ ರಾಜ್ಕುಮಾರ್ ಅವ್ರು ಕಾಡಿಗೆ ಹೊಂಟೋಗ್ಬಿಟ್ರು. ಕಾಡಿಗೆ ಹೋದ್ಮೇಲೆ ಬಂದರು. ಅವತ್ತು ಯಾವುದೋ ಒಂದು ಪಿಕ್ಚರ್ ಮುಹೂರ್ತ ಅವ್ರ ಮನೇಲೆಲ್ಲ ಅವರಿದ್ದರು. ನಿಮ್ಮ ಮಗ ಅವಾಗ ಕರ್ಕೊಂಬಂದಿದ್ದು ಚಿಕ್ಕ ವಯಸ್ಸಲ್ಲಿ. ಫೋಟೋ ಎಲ್ಲ ಅಲ್ಲಿ ಆಚೆ ಕಡೆ ಇದೆ ನೋಡಿ, ಅದು ರಾಜ್ಕುಮಾರ್ ಎತ್ಕೊಂಡಿರೋ ಫೋಟೋ. ಅವನಿಗೆ 34 ವರ್ಷ, ಅವನಿಗೆ ಅದೆಷ್ಟು ವರ್ಷದ ಫೋಟೋ, ಅದು 33 ವರ್ಷನೇ. ಅವಾಗ ಕರ್ಕೊಂಬಂದಿದ್ದೀನಿ. ಅವಾಗ ಪಾರ್ವತಮ್ಮರು ನನ್ನ ಮಗನ ಏನು ಅಡುಗೆ ಮನೆಯೊಳಗೆ ಎತ್ಕೊಂಡು ಹೋಗಿ ಅವನಿಗೇನೋ ಏನೋ ಸೇಬೇನೋ ಕೊಟ್ಟಿದ್ರು. ದುರಂತ ಅಂದರೆ ಫೋಟೋಗ್ರಾಫರ್ ಯಾರಿಲ್ಲ. ಅದೇನೋ ಚೆನ್ನಾಗಿ ಫೋಟೋಗ್ರಾಫರ್ನೇ ಬರಲ್ಲ. ಅಲ್ಲಿ ನೋಡಿರ ಅದೇನೋ ತೆಗೆದು ನೆಟ್ಟಿಗೆ, ಅದೊಂದು ಹ್ಯಾಂಡ್ ಶಾಪ್ ಅವ್ನಿಗೆ ಚೆನ್ನಾಗಿ ಒಂದು ರಿಯಲಿ. ನನಗೂ ಅವ್ರಿಗೂ ಸಿಕ್ಕಾಪಟ್ಟೆ ಜಗಳ ಆಗಿದೆ ಬಿಡಿ, ಗೊತ್ತಲ್ಲ. 100 ಡೇಸ್ ಫಂಕ್ಷನ್ ಹೋದ್ರೆ ಅದೆಲ್ಲ ಏನೇ ಆಗಲಿ, ಒಂದು ಇವತ್ತಿನ ಜೀವನದಲ್ಲಿ ಮರೆಯಲ್ಲದು ಫೋಟೋಗ್ರಫಿ. ಅದು ಇವತ್ತರೆಗೂ ಮರೆಯೋಕ್ಕಾಗಲ್ಲ. ಆ ಮನುಷ್ಯ ನಿಜವಲ್ಲ. ಆಮೇಲೆ ಅವ್ರು ರಾಜ್ಕುಮಾರ್ ಅವರು ಹೋದ್ಮೇಲೆ, ರಾಜ್ಕುಮಾರ್ ಕಾಡಿಂದ ಬಂದ ಮೇಲೆ ಬರಲಿಲ್ಲ. ಅವಾಗ ಕರ್ಕೊಂಬಂದಿದ್ರು. ಇಲ್ಲ ಸರ್, ಇನ್ನೂ ಉಳಿದಲ್ಲ ಮಗಳಿಗೆ ಅಂತ. ಹೌದಾ, ಕರ್ಕೊಂಬನ್ನಿ. ಆಯ್ತು ಸರ್ ಅಂತ ಇಬ್ಬರೂ ಕರ್ಕೊಂಡಿದ್ದೆ. ಆ ಫೋಟೋ ಕಳಿಸಿದ್ದೀನಿ ಅನ್ಸುತ್ತೆ. ಹೋದೆ. ಅಯ್ಯೋ, ಅವಾಗ ಮನೋಬ ಇಂಡಸ್ಟ್ರಿಗೆ ಬಂದಿದ್ದ ಅನ್ಸುತ್ತೆ. ಇಬ್ಬರೂ ಮಕ್ಕಳನ್ನ ಎಳೆದಿಟ್ಕೊಂಡ್ರು. ಅವಳು ಇಷ್ಟೇ ಇಟ್ಟಿದ್ಲು. ಅವಳು ಮಗ ಅಲ್ಲ ಇಷ್ಟುದ್ದ ಆಗಿದ್ದ.
ಏನು ಹೆಸರು ಅಂದ. ಸರ್ ಶಾರದಾ ಅಂದ. ನಮ್ಮ ತಂಗಿ ಹೆಸರು ಶಾರದಾ ಅಂದರು ಅವರು. ಎಸ್, ಶಾರದಮ್ಮ. ಶಾರದಾ. ನಮ್ಮ ತಾಯಿ ಹೆಸರು ಶಾರದಾಂಬ, ಶಾರದಾ ಅವ್ರು ಶಾರದಾ ಅಂದರು. ಇಬ್ಬರೂ ಕೂರ್ಸ್ಕೊಂಡು ಅವ್ರದ್ದೇ ಡಿಫ್ರೆಂಟ್ ಸ್ಟೈಲು. ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ನೋಡ್ದಂಗೆ ಅದು ಹಿಂಗೆ ಬರುತ್ತೆ. ಇನ್ನು ಕೆಲವ್ರದ್ದು ಏನೋ ಕ್ಯಾಮ್ರಾ ಎಲ್ಲ ಬಂತು ಅಂದ್ರೆ ಒಂಥರ ಅದು ಬೇರೆ ಥರ ಬರುತ್ತೆ. ಅಲ್ಲ, ನಾನು ಹೇಳಿದ್ದು ಜನರಲ್ ಆಗಿ ಹೇಳಿದ್ದು. ರಾಜ್ಕುಮಾರ್ದು ಹಂಗಲ್ಲ, ಒರಿಜಿನಲ್. ಕ್ಯಾಮ್ರಾ ಇದ್ರೂ ಅಷ್ಟೇ, ಇಲ್ಲದ್ರು ಎರಡೂ ಒಂದೇ ಥರ ಅವ್ರದ್ದು. ನನಗೆ ಎಷ್ಟು ಖುಷಿ ಆಯಿತು. ಆಮೇಲೆ ಅವ್ರ ಜೊತೆ ತಕ್ಷಣ ಪಾರ್ವತಮ್ಮ ನಮ್ಮದು ಮಾತಾಡೋದೆಲ್ಲ ನಮ್ಮದು ನೀವಿಬ್ಬರು ಥರ ರಾ ಥರ. ನೀವಂಗೆ ನಾವಿಬ್ಬರು ಮಾತಾಡ್ತೀವಿ. ಹೌದೌದು. ರಾ, ಅವರು ರಾ, ನಾವು ರಾ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ದು ಟಿ ವಿ ಸೀರಿಯಲ್ ಪ್ರೊಡಕ್ಷನ್ನು ಇದು ಗ್ರೀನಸ್, ನಮ್ದು ಆ ಕಾಲದ ಸೆಂಟ್ರ್ ಪ್ಲೇಸ್. ಎಸ್, ಹಿಂಗಂದ್ರು. ನಾನು ಹಿಂಗೆ ಏಯ್ ನಿನಗೆ ಕಳೋ ಅಂದ್ರ. ನನಗೆ ಯಾಕೆ ಹೊಡಿತೀರಾ ಅಂದೆ. ನಮ್ಮ ಯಜಮಾನಪ್ಪ ಎಲ್ಲರೂ ಹಿಂಗೆ ಕೈ ಮುಗೀತಾ, ಇನ್ನೊಬ್ರಿಗೆ ಮಾತ್ರ ಹಿಂಗೆ ಹೊಡಿತಾರೆ ಅಂದರು. ಅವತ್ತು ಅವ್ರು ಹೊಡೆದಿದ್ದಾರೆ ಪಕ್ಕದಲ್ಲಿ ರಾಘವೇಂದ್ರ ರಾಜ್ಕುಮಾರ್, ಅವನು ಸೆಲೆಕ್ಟ್. ಇವತ್ತು ಎಲ್ಲಿದ್ರು ರಾಘವೇಂದ್ರ ರಾಜ್ಕುಮಾರ್ ಅಪ್ಪಾಜಿ ಓಕೆ ನಂಬ್ತೀರ ಬಿಡ್ತೀರ. ಮೊನ್ನೆ ನನಗೆ ವಾಸು ಹೇಳಿದ, ನನಗೆ ಗೊತ್ತಿಲ್ಲ ಅದು. ಅವನೊಂದು ಪಿಕ್ಚರ್ ಮಾಡ್ದಲ್ಲ, ವೇದಾನೋ ಯಾವುದೋ ಮಾಡೋದು. ಅವ್ನ ಮನೆಗೆ ಹೋಗಿದ್ದ ಅಪರೂಪಕ್ಕೆ ಅಂತ. ಎಲ್ಲ ಜರ್ನಲಿಸ್ಟು ಈಗ ಬಂದರೆ ಯಂಗ್ಸ್ಟರ್ ತುಂಬ್ಕೊಂಡು ಕೂತಿದ್ರು. ವಾಸು ಅಲ್ಲಿ ಕೂತಿದ್ದ ಅಲ್ಲ, ಅವನು ಬಂದ, ಅವ್ನ ಮನೆಗೆ ಎಲ್ಲ ಹೋಗಿದ್ದಾನೆ. ಗಂಡ ಹೆಂಡ್ತಿ ಬಂದು ನಾನು ಹತ್ರಕ್ಕೆ ಹೋಗಲ್ಲ, ಯಾವ ಸಿನಿಮಾ ಆಕ್ಟ್ರು ಹತ್ರ ಹೋಗಲ್ಲ. ನನ್ನ 500 ಲೆನ್ಸ್ ಇದೆ, ನನ್ನ ಲೆನ್ಸಲ್ಲಿ ದೂರದ. ಗಣೇಶ್ ಅಲ್ಲೆಲ್ಲೋ ಯಾರೋ ಹೀರೋ ಗೊತ್ತೋ, ಯಾರೋ ಹೀರೋಯಿನ್ ಗೊತ್ತೋ, ಯಾರ ತ ಮಾತಿರ್ದಂಗೆ ಗೊತ್ತಿಲ್ಲಂಗೆ ತೆಗೆದಿರ್ತೀನಿ. ಅದು ಗಣೇಶ್ ಹಿಂಗೆ ತಿರ್ಗಲ್ಲ. ಅದು ಒಬ್ಬರು ಇದ್ದಾಗ ಮಾತಾಡೋದು ಬೇರೆ, ಅದು ತೆಗಿಯೋದೇ ಬೇರೆ. ನೀವು ಯಾರೋ ಒಬ್ಬ VIP ಜೊತೆ ಮಾತಾಡ್ತಿರೋದು ಅದನ್ನ ನ್ಯಾಚುರಲ್ ತೆಗಿಬೇಕು. ಗಣೇಶ್ ಬನ್ರಿ ಹಿಂಗೆ ಹಾಕಳ್ರಿ, ಹಿಂಗೆ ಹಾಕ್ಲಿ, ಆರ್ಟಿಫಿಷಿಯಲ್. ಒಬ್ಬ ಪತ್ರಕರ್ತರು ಯಾವತ್ತೂ ಆಗಲಿ ಮಾತಾಡ್ಬೇಕಾರೆ, ಈಗ ನಾವು ನೀವು ಮಾತಾಡ್ತೀವಿ, ಅಲ್ಲಿ ಯಾರೋ ಒಬ್ಬ ಫೋಟೋ ಅದು ನ್ಯಾಚುರಲ್ ಇರಬೇಕು. ಕರೆದ್ಬಿಟ್ಟು ಹಿಂಗೆ ಹಾಕೊಳ್ಳೋದು ಅದು ಬೇರೆ. ಅದು ಹಾಗೆ ಅವತ್ತು ಮಾತಾಡ ಅಲ್ಲಿ ವೇದ ಅನ್ಸುತ್ತೆ ಪಿಕ್ಚರು ಮಾತಾಡ. ನಾನು ಪಡೆ ದೂರದಿಂದ ತೆಗೆದೆ. ಅವ್ನು ದೂರದಿಂದ ನೋಡ್ಬಿಟ್ಟಾನ ಅವ್ರ ಮನೇಲಿ. ನಾನು ತೆಗಿತಾ ಇದ್ದ ತೊಲ್ಪತ್ತಾದ್ಮೇಲೆ ಹಿಂಗಂದ ಶಿವಣ್ಣ, ಶಿವರಾಜ್ ಕುಮಾರ್ ಹಿಂಗಂದ. ಅದು ಹಿಂಗಂದಿದ್ದು ನಾನು ನೋಡಿದೆ ಅಷ್ಟೇ, ಮಿಕ್ಕಿದ್ದು ನನಗೆ ಗೊತ್ತಿಲ್ಲ. ಆಮೇಲೆ ವಾಸು ಬಂದು ನನಗೆ ಹೇಳ್ದ, ಕೇಸ್ ವಾಸು. ಅದು ಯಾರೋ ಹುಡುಗರು ಕೇಳ್ದಂತ, ವಾಸು ಯಾರು ಸರ್ ಅವ್ರಿಗೆ ಹಂಗೆ ಸೆಲೆಕ್ಟ್ ಹೊಡಿತೀರ ನೀವು ಅಂತ ಯಾರೋ ಕೇಳಿದ್ರಂತೆ. ಅವಾಗ ಹೇಳೋದಂತೆ, ಆಗಿನ ಕಾಲದಲ್ಲಿ ಯಾವ TV ಕ್ಯಾಮ್ರಾಗಳು ಇತ್ತಿಲ್ಲ, ಫೋಟೋಗ್ರಾಫರ್ಗಳು ಇತ್ತಿಲ್ಲ. ಆವಾಗ ಒಬ್ಬರು ಬರ್ತಿದ್ರು ಫೋಟೋಗ್ರಾಫರ್. ಅವಾಗ ವಿಶ್ವನಾಥ್ ಸುವರ್ಣ ಚಿತ್ರದೀಪಲ್ಲಿ ಇದ್ದ. ಅವ್ನು ಬಿಟ್ರೆ ನಾನೇ ಇತ್ತಿದ್ದು. ಯಾರಿದ್ರು ಅವ್ನು ನಿಮ್ಗೆ ಗೊತ್ತಾಗಿ ಯಾರಿದ್ರು ಅಲ್ವಾ? ಅವ್ನು ಹೇಳ್ದ, ಇಷ್ಟಕ್ಕೊಂದು ಕ್ಯಾಮ್ರಾಮನ್ಗಳಿದ್ದವು, ಇಷ್ಟಕ್ಕೊಂದು ಬಂದು ತುಂಬ್ಕೊಂಡ್ಬಿಟ್ಟಿದ್ದೆ. ಅವತ್ತು ಏನೂ ಇಲ್ಲ. ಅವತ್ತು ಒಬ್ಬ ಇದ್ದಿದ್ದು, ಅದಕ್ಕೆ ಸೆಲೆಕ್ಟ್ ಹೊಡಿದ್ದ ಅಂತ. ಅದಾದ್ಮೇಲೆ ಇನ್ನೊಂದು ಪಿಕ್ಚರ್ಗೆ ಹೋದೆ. ಅಲ್ಲೂ ಹೋದ ತಕ್ಷಣ ತಮಿಳರು ಅಲ್ಲಿದ್ದಾನೆ, ಇದು SRV ಅಲ್ಲಿ ಅನ್ಸುತ್ತೆ. ನಾನು ನೋಡ್ಬಿಟ್ಟು ಹಿಂಗೆ ಹೊಡೆದ. ಅವ್ನು ಡೈರೆಕ್ಟ್ರು, ತಮಿಳ್ ಡೈರೆಕ್ಟ್ರು ಅವನು. ಸರ್ ಹಂಗಂದ. ಅವಾಗ ಹೇಳ್ದ, ಹೆಂಗಪ್ಪ ಅಡಿಕ್ರೆ ಅದಕ್ಕೆ ನಾನು ಅಡಿಕ್ರೆ ಅಂತ. ಇನ್ನೊಂದು ಸರಿ ಕರೋನಾ ಟೈಮಲ್ಲಿ ಇನ್ನೊಂದು ಪಿಕ್ಚರ್ ಆಯಿತು, ಅವ್ನು ತೆಲುಗು ಡೈರೆಕ್ಟ್ರು ಯಾರೋ ಬುಲ್ ಟೆಂಪಲಲ್ಲಿ. ಆವಾಗಲೂ ಅಷ್ಟೇ ನಾನು ಅವಾಗ ಬಿಟ್ಬಿಟ್ಟಿದ್ದೆ, ದಾಡಿ ಎಲ್ಲ ಬಿಟ್ಬಿಟ್ಟಿದ್ದೆ ಕರೋನಾ ಟೈಮಲ್ಲಿ. ಹಿಂಗೆಲ್ಲ ಹೋಗುವಾಗ ಬಂದ ತಕ್ಷಣ ಅವ್ನು ನೋಡಿದ ತಕ್ಷಣ ಬಂದ. ಅವನು ಬಂದ ತಕ್ಷಣ ಅವ್ನು ಕರೆದುಬಿಟ್ಟು ಇನ್ನೊಬ್ಬರು ತಮಿಳ್ ಡೈರೆಕ್ಟ್ ಅವ್ನಿಗೆ, ಯಾರು ಸರ್ ನಾವು ಪಳಸ ಹೇಳೋರು ಇದು ಹಂಗೆ ನಾವು 2 ಪೇರು ಇಂಡಸ್ಟ್ರಿ ಒಂದೇ ಹಂಗೆ ಅಂತ ಮಾಡಿ ಇಟ್ಕೊಂಡು. ಅದು ನಾನು ಆ ರಾಜ್ಕುಮಾರ್ ಕೂಡ ನಾನು ಶಿವಣ್ಣನಲ್ಲಿ ನೋಡಿದ್ದೆ. ಇವತ್ತು ಅವನು ಏನೋ ಕೋಪ ಮಾತಾಡ್ಬೋದು, ಏನಾರ ಮಾಡೋದನ್ನು, ಬಟ್ ಇವತ್ತು ಅದೇ ರೆಸ್ಪೆಕ್ಟ್ಸ್ ಆ ಫ್ಯಾಮಿಲಿಯಲ್ಲಿ. ಇವತ್ತು ಆ ಪುನೀತು ಅಷ್ಟೇ ಎಲ್ಲ. ಪುನೀತ್ ನಾನು ಇಂಡಸ್ಟ್ರಿ ಬಂದು ಚಿಕ್ಕ ಹುಡುಗ. ಅವ್ನು ಫಸ್ಟ್ ನಾನು ರಾಜ್ಕುಮಾರ್ನ ಫಸ್ಟು ಕರೆಕ್ಟ್ ಅದೇ ಮರ್ತ್ಬಿಟ್ಟೆ. ಫಸ್ಟ್ ನಾನು ನೋಡಿದ್ದು ವಸಂತ ಗೀತ, ನಮ್ಮೂರದ ಗಾಜ್ನೂರು. ಆ ಗಾಜ್ನೂರಲ್ಲ, ಚಾಮರಾಜನಗರದಲ್ಲಿ ಅದಲ್ಲ, ಶಿವಮೊಗ್ಗ ಹತ್ರ ಇರೋ ಜಾಗ. ವಸಂತ ಗೀತ ಶೂಟಿಂಗು. ಅವಾಗ ನಾನು ಐ ಥಿಂಕ್ SLCನ ಏನೋ ಇರ್ಬೋದು, ಊರಲ್ಲಿ ಓದ್ತಾ ಇದ್ದೆ. ನಮ್ಮ ಮನೆ ಬಾಡಿಗೆ ಕೊಟ್ಟಿದ್ದು ಒಬ್ಬ. ಶೂಟಿಂಗ್ ಇದೆ, ಹೋಗಿ ಬನ್ನಿರಿ ಅಂತ ಕರ್ಕೊಂಡೋದ. ನಾವು ನಮ್ಮೂರಿಗೆ ಹತ್ತಿರಲ್ಲ, ಶಿವಮೊಗ್ಗ 24 ಕಿಲೋಮೀಟ್ರ್, ಅಲ್ಲಿ ಪಕ್ಕದಲ್ಲೇ ಗಾಜ್ನ. ಆವಾಗ ಇವ್ನ ಎತ್ಕೊಂಡು ಆ ಟ್ರಾಲಿಯಲ್ಲಿ ಹಿಂಗೆ ಎತ್ಕೊಂಡು ಬರ್ದೆ. ಆವಾಗಲೇ ನನ್ನ ಗಾಜ್ನೂರು ಗೆಸ್ಟ್ ಹೌಸಲ್ಲಿ ಫಸ್ಟ್ ನಾನು ದೊರೆ ಭಗವಾನ್ ಆಗಲಿ, ಹೊನ್ನಾವಳಿ ಕೃಷ್ಣ ಪರಿಚಯ ಆಗಿದ್ದು ನನಗೆ ಅಲ್ಲೇ ಪರಿಚಯ ಆಗಿದ್ದು. ಅದೆಲ್ಲ ಅಲ್ಲೆಲ್ಲ ಆಯಿತು. ಅದೇ ಫಸ್ಟ್ ನನ್ನ ಲೈಫಲ್ಲಿ ರಾಜ್ಕುಮಾರ್ ಅಂತ ನೋಡ್ದೆ ನಾನು, ಅದೇ ಫಸ್ಟ್. ಅದಾದ ಮೇಲೆ ಪ್ರೇಮದ ಕಾಣಿಗೆ ನಮ್ಮೂರಲ್ಲೇ ಶೂಟಿಂಗ್ ಮಾಡಿದೆ. ಆ ಟೈಮಲ್ಲಿ ನಾನು ಬೆಂಗಳೂರು ಬಂದ್ಬಿಟ್ಟಿದ್ದೆ. ನಮ್ಮೂರಲ್ಲೇ ಆಗಿದ್ದ. ನಾ ಬಿಡಲಾರೆ ಎಂದು ನಿನ್ನ
ಸಾಂಗ್ ಬರುತ್ತೆ, ಅದು ನಮ್ಮೂರು. ನೀವು ಬಂದಿದ್ರಲ್ಲ ಎಸ್ ನಾರಾಯಣ್ ಪಿಕ್ಚರ್ಗೆ, ಆ ಪಿಲ್ಲರ್ ಇತ್ತು ನೋಡಿ, ಆ ಪಿಲ್ಲರ್ ಕೆಳಗೆ ಜಯಮಾಲ ಅವರಿಬ್ಬರು ಸಾಂಗ್ ಮಾಡಿತ್ತು. ಆ ಮಗು ರಾಜ್ಕುಮಾರ್ ಮಗಳು, ಅದು ರಾಜ್ಕುಮಾರ್ ಮಗಳ ಆ್ಯಕ್ಟ್ ಮಾಡಿದ್ದು ಅದು. ಓಕೆ, ಅದು ಪ್ರೇಮದ ಗಡ್ಕಲ್ಲಿ ಇದು ವಸಂತ ಗೀತ ಪುನೀತ್. ಈ ಕಡೆ ಅಶ್ವಿನಿ ಅನ್ನೋದು ದೊಡ್ಡ ಮಗಳ ಹೆಸರು, ಎರಡನೇ ಮಗಳ, ದೊಡ್ಡವಳ ಮಗಳು ಲಕ್ಷ್ಮಿ ಅವರು, ಎರಡನೇ ಮಗಳ ಹೆಸರು ಮರ್ತೋದ, ರಾಮ್ಕುಮಾರ್ ಮದುವೆ ಆದ್ರಲ್ಲ, ಪೂರ್ಣಿಮಾ. ಆ ಸಾಂಗ್ ಮಾಡಿದ್ದಾರೆ ನೋಡಿ. ಅವ್ರು ನಮ್ಮೂರಲ್ಲಿ ಮುದ್ದೆ ತರ್ಸ್ಕೊಂಡು ತಿಂದಿಯಾರ ಅವರು, ರಾಜ್ಕುಮಾರ್ ಅವರು. ಅದಾದ ಮೇಲೆ ವೀರಪ್ಪನ್ ಡೈರೆಕ್ಟರ್ ರವೀಂದ್ರ, ಅವ್ನು ನಮ್ಮೂರಿನವನು. ನಮ್ಮೂರಿಂದ 5 ಕಿಲೋಮೀಟ್ರ್ ಜಂಕ್ಷನ್ ಅಂತ ಬರುತ್ತೆ. ಆ ಜಂಕ್ಷನ್ ಅನ್ನೋದು ಕೊಪ್ಪ ಎಲ್ಲ ಕಡೆ ಹೋಗುತ್ತೆ, ಶಿವಮೊಗ್ಗ ಹೋಗುತ್ತೆ, ಭದ್ರಾವತಿ, ಅಲ್ಲೇ ಇದ್ದವ್ರು ಅವರು. ದೊಡ್ಡಣ್ಣ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ದು, ನಮ್ಮೂರಿಗೆ ಬರೋರು. ಇನ್ನೊಂದು ವಿಶೇಷತೆ ನಮ್ಮೂರದ ಪಕ್ಕ ಅಂದ್ರೆ ಸುದೀಪ್ ಹುಟ್ಟಿದ್ದು ಅಲ್ಲೇ, ನರಸಿಂಹರಾಜಪುರ. ಇವತ್ತು ಅವ್ರ ಅಪ್ಪ, ನಾನು ಈಗ ಮನೆಗೆ ಹೋಗ್ತಾ ಇಲ್ಲ, ಅವಾಗ ಹೋಗ್ತಾರೆ, ನಮ್ಮನ್ನವ್ರು ಅಂತ ದೀಪ, ಅವ್ನು ಸುದೀಪ್ ಅಂತ ಕರೆಯಲ್ಲ, ಅವನ ದೀಪು ಅಂತ ಕರೆಯೋದು ನಾವು. ನಿಮ್ಮ ಮನೆಗೆ ಕರ್ಕೊಂಬಂದ ನಾನೇ, ನೆನಪಿದೆಯಾ? ಹೌದು, ಆ ಥರ ಪ್ರೀತಿ ವಿಶ್ವಾಸ ಯಾವ ಜರ್ನಲಿಸ್ಟ್ಗೂ ಸಿಗಲ್ಲ. ಹೌದು ಅಲ್ವಾ? ಹೌದು. ನಾವು ಬರೋ ಅಷ್ಟೊತ್ತಿಗೆ ಇಲ್ಲೆಲ್ಲ ಒಂದು ಕಡೆ ನ್ಯೂಸ್ ಆಗಿತ್ತು. ನಮ್ಮ ತಾಯಣ್ಣಗೆ ನಾನು, ನಮ್ಮ ಆಣೆಗೂ ನಾನು, ಅದು ಆ ವಿಷಯ ನಾನು ಹೇಳ್ದವನೇ ಅಲ್ಲ. ನಮ್ಮ ತಾಯಿ ಇಲ್ಲೇ ಇದ್ದಾರೆ, ಅದು ಬೇರೆಯವ್ರು ಏನೋ ಮಾಡಿದ್ರೆ ನಾನು ಆ ಮಾತ್ರ ಮಾಡಿ. ಅದು ಒಂದು ನಮ್ಮೂರ ಕಡೆ ಹುಡುಗ ಅಂತ ಅದೊಂದು ಅದಾಯ್ತು. ಆಮೇಲೆ ರಾಜ್ಕುಮಾರ್, ಆಮೇಲೆ ಎಲ್ಲ ಆಯಿತು. ಅದಾಯಿತು. ಅದಾದ ಮೇಲೆ ನನ್ನ ಮದುವೆ ವಿಷಯಕ್ಕೆ ಬರ್ತೀನಿ. ಫಸ್ಟು ಮದುವೆ ಇನ್ವಿಟೇಷನ್ಸು ನಮ್ಮ ಶ್ರೀಶೈಲನ್ ಅಂತ ನಮ್ಮ ಲ್ಯಾಬ್ ಪಕ್ಕ ಇದ್ದ, ಅವರು ಪಿಂಟ್ ಹಾಕ್ಕೊಟ್ಟಿದ್ದು ನನಗೆ. ಅವ್ನು ಪ್ರಿಂಟಿಂಗ್ ಪ್ರೆಸ್ ಇತ್ತು, ನೋಡಿದ್ರೆ ಅವ್ನು ಫಿಲಮ್ ತುಂಬ ಮಲ್ಲೇಶ್ವರದಲ್ಲಿ. ಅವರೇ ನನಗೆ ಪಿಂಟ್ ಹಾಕ್ಕೊಟ್ಟಿದ್ದಾನೆ. ನಾನೇನು ಮಾಡಿದೆ, ಫಸ್ಟು ರಾಜ್ಕುಮಾರ್ ಮನೆಗೆ ಹೋದೆ. ನಾನು ತುಂಬ ಗುಡ್ ರಿಲೇಷನ್ಶಿಪ್ ಇತ್ತು ರಾಜ್ಕುಮಾರ್, ನನ್ನ ಭಾಗ್ಯ ಅವ್ರಿಗೆ. ಆಮೇಲೆ ಹೋದೆ, ಇನ್ವಿಟೇಷನ್ ಕೂಡ ಇಡ್ತೀನಿ ಅಂದರು, ಎಲ್ಲ ಆಯಿತು. ಆಮೇಲೆ ರವಿಚಂದ್ರ ನಮ್ಮ ಮನೆ ಹತ್ರ ಶೂಟಿಂಗ್, ಗುಟ್ಟಳ್ಳಿ ಪೆಟ್ರೋಲ್ ಬ್ಯಾಂಕ್ ಹತ್ರನ. ರವಿಚಂದ್ರ ಬರ್ತೀವಿ ಕಣ ಅಂದ್ರೆ, ಆ ಮನುಷ್ಯ 24ಕ್ಕೆ ನಂದು ಇದು 25 ಕೊಲ್ಟಾರ. ಆಮೇಲೆ ಯಾರೋ ಹೇಳ್ದೆ, ನಾಗೇಶ್ ನೆನ್ನೆ ಮುದೋಯ್ತು ಅನ್ನೋದು. ಅದರಿಂದ ರವಿಚಂದ್ರ ಬರಲಿಲ್ಲ. ಆಮೇಲೆ ರಾಜ್ಕುಮಾರ್ ಫ್ಯಾಮಿಲಿ ಬರಬೇಕಾಗಿತ್ತು. ಒಬ್ಬ ಪತ್ರಕರ್ತನ ವ್ಯಕ್ತಿ ಹೆಸರು ಹೇಳೋದು ನನಗೆ ಇಷ್ಟ ಇಲ್ಲ, ಬೇಡ ನಾನು ವಿಷ್ಣುವರ್ಧನ್ ಮದುವೆ ಪಾರ್ಟಿ ಕೊಡ್ತಾಯಿದ್ದಾರೆ ಅಂತ ಎಲ್ಲೋ ಹೇಳಿದ್ದಾರೆ. ಅವ್ರ ಫ್ಯಾಮಿಲಿ ಬರಲಿಲ್ಲ. ಆವಾಗ ಅಷ್ಟಕ್ಕಷ್ಟೇ ಇತ್ತು, ಬೇಡ ಸಬ್ಜೆಕ್ಟ್. ಅವ್ರ ಫ್ಯಾಮಿಲಿ ಯಾರೂ ಬರಲೇ ಇಲ್ಲ. ದ್ವಾರಕೇಶ್ ಅಲ್ಲಿದ್ದರು, ಕರೆದಿದ್ದೆ. ಅದೇ ಹೋಟ್ಲಲ್ಲಿದ್ದರು, KFC ಇದ್ದರು, ಬರಲಿಲ್ಲ. ಅವ್ರಿಗೂ ಅಷ್ಟೇ, ವಿಷ್ಣು ಸಾರ್ಗೂ ಅವ್ರಿಗೂ ಅಷ್ಟೇ, ಅವರು ಬರಲಿಲ್ಲ. ನಿಮ್ಮನ್ನು ನೋಡಿದರೆ ಇಂಡಸ್ಟ್ರಿ ಅವರು ಯಾಕೆ ಹೆದರ್ತಾರೆ? ನಾನು ನೇರವಾಗಿ ಮಾತಾಡ್ತೀನಿ. ಎಷ್ಟೋ ಕಡೆ ನಮಗೆ ಜರ್ನಲಿಸ್ಟಿಗೆ ಅಂತಂದು ಕೂರ್ಸೋಕೆ ಒಂದು ಸೀಟ್ ಮಾಡಿರ್ತಾರೆ, ಕಲಾವಿದರಿಗೆ ಡೈರೆಕ್ಟರ್ಗೆ ಒಂದು ಸೀಟ್ ಮಾಡಿರ್ತಾರೆ, ಅಲ್ಲಿ ಮಾಡಿದ್ದಾರೆ. ಅಲ್ಲೂ ನಮ್ಮನ್ನ ಎದುರಿಸ್ತಾರೆ. ನಾವೆಲ್ಲೂ ಕೊಡ್ಸ ಕ್ಯಾಮ್ರಾ ಇಟ್ಟು ತೆಗೆದು ಸೈಡಿಗೆ ಬಿಸಾಕ್ತಾರೆ. ಇನ್ಯಾವನ ಒಬ್ಬ ಕಾಲ ಹತ್ರ ಇಟ್ಕೊಳೋ. ನಾವು ನೀವು ಮರ್ಯಾದೆ ಕೊಟ್ಟರೆ ನೀವು ನನಗೆ ರೆಸ್ಪೆಕ್ಟ್ ಕೊಡ್ತೀರಾ, ನಾನು ರೆಸ್ಪೆಕ್ಟ್ ನಿಮ್ಗೆ ಯಾಕೆ ಕೊಡೋದು ರೆಸ್ಪೆಕ್ಟ್? ಇದರಲ್ಲಿ ಪೊಲೀಸ್ನವ್ರು ಹೇಳ್ಕೊಳೋ ಲೆವೆಲ್ಗೆ ಬಂದಿತ್ತು. ಯಾವುದೋ ಬೆಂಗಳೂರು ಯೂನಿವರ್ಸಿಟಿದು ಇದು ಮಾಡಿದಾಗ ರಮ್ಯ ಅವರು ಆ ಚಿತ್ರದಲ್ಲಿ ಮಾಡ್ತಾ ಇರೋದು ಕಾಲ್ ಗರ್ಲ್ ಕ್ಯಾರೆಕ್ಟರ್. ಟಿ ವಿಲಿ ನಂದೇ ಬರ್ತಾಯಿದ್ದೆ, ಏನೇ ಇಲ್ಲಿ ಮಾತಾಡ್ತಾ ಇದ್ದೀನಿ ಟಿ ವಿಲಿ. ಆ ಟಿ ವಿಲಿ ನನ್ನ ಫೋಟೋ ಹಾಕೋರೆ, ಅವಳು ವಾಯ್ಸ್ ಬರ್ತಾಯಿದೆ, ರಮ್ಯವ್ರು ನಿಮ್ಮೆಲ್ಲ ಕೇಸ್ ಹಾಕಿದ್ದಾರೆ ಹಿಂಗೆ ಅಮ್ಮ. ಆ ಸಿನಿಮಾ ಸ್ಟಿಲ್ಗಳು ಕಳಿಸ್ತವ್, ಸ್ಟಿಲ್ ಫೋಟೋಗ್ರಾಫರ್ನ ಬರ್ತಾನೆ, ಸ್ಟಿಲ್ ಫೋಟೋಗ್ರಾಫರ್ ಪ್ರೊಡ್ಯೂಸರ್ ಕೊಡ್ತಾರೆ, ಪ್ರೊಡ್ಯೂಸರು PRO ಕೊಡ್ತಾರೆ. ಅವ್ರು PRO ಏನು ಮಾಡ್ತಾರೆ, ಎಲ್ಲ ಪೇಪರ್ಗೂ ಹಂಚುತ್ತಾರೆ. ಅವಾಗ ಎಲ್ಲ ಹಂಚುತ್ತಾರೆ, ಎಲ್ಲರೂ ಬರೀತಾರೆ, ಒಳ್ಳೇದು ಇದ್ರು ಕೆಟ್ಟದ್ದು ಎಲ್ಲ ಬರೀತಾರೆ. ಹಂಗಂತೇಳಿ ನಾವು ಅರೆಸ್ಟ್ ಮಾಡ್ತೀರಾ ನೀವು ಫೋಟೋಗ್ರಾಫರ್ನ? ಹಂಗೆ ನಂದೇನಿದೆ, ನಾನು ಫೋಟೋ ತೆಗ್ದೀನಿ ಅಷ್ಟೇ, ನಾನು ಏನು ಮಾಡಿಲ್ಲ.